ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನು ಶನಿವಾರ 12 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿ ಪಾಪನ ಬೇಗ ಕಳಿಸೋದಿತ್ತು, ಸ್ಕೂಲಿಗೆ ಕಳಿಸ್ದೆ. ಅವಳಿನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾಳೆ. ಶನಿವಾರ ಹಾಫ್ ಡೇ ಇರೋದ್ರಿಂದ ಬೇಗನೆ ಬರ್ತಾಳೆ. ಹಾಗೆ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು, ಅದಕ್ಕೆ ರಾಗಿ ತೊಳೆದ್ಬಿಟ್ಟು ಒಣಗಾಕೋಣ, ಚೆನ್ನಾಗಿ ಬಿಸಿಲು ಕಾಯ್ತೈತಲ್ಲ ಅಂತ ಹೇಳ್ಬಿಟ್ಟು ರಾಗಿ ತೊಳಿತಾ ಇದ್ದೀನಿ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಬ್ರೇಷನ್ಗೆ ಹಾಕೊಬಿಟ್ಟೆ. ಅದು ನೀರು ಬಿಟ್ಟಷ್ಟು ಜಾಸ್ತಿ ಆಗ್ತೈತೆ, ತೊಳೆಯೋಕ್ಕಾಗಲ್ಲ ಅಂಥೇಳಿ ಮತ್ತೆ ಬಕೆಟ್ಗೆ ಹಾಕ್ಕೊಂಡು ನೀಟಾಗಿ ಒಂದು 4-5 ಸತಿ ನೀಟಾಗಿ ತೊಳೆದು ಮೇಲೆ ಒಣಗಾಕಿದ್ದೀನಿ. ನೋಡಿ, ಕೆಳಗಡೆ ಚಾಪೆ ಹಾಸಿ ಅದ್ರ ಮೇಲೆ ಮತ್ತೆ ಇನ್ನೊಂದು ವೈಟ್ ಕ್ಲಾತ್ ಹಾಕಿ ಅದ್ರ ಮೇಲೆ ಮತ್ತೆ ಒರೆಸಿದ್ದೀನಿ ಒಂದು ಬಿಳೆ ಬಟ್ಟೆಯಿಂದ. ಈ ರಾಗಿನ ಚೆನ್ನಾಗಿ 2 ದಿವಸ ಬಿಸಿಲಲ್ಲಿ ಒಣಗಿಸ್ತೀನಿ, ಮತ್ತು ಇನ್ನೊಂದು ದಿವಸ ತಗೊಂಡೋಗಿ ಮಿಷನಾಗೆ ಮಾಡಿಸ್ಕೊಂಡು ಹಾಗೆ ರಾಗಿ ಹಿಟ್ಟು ಹಾಕಿಸ್ಕೊಂಡು ಬರ್ತೀನಿ. ನಾನು ಹಿತ್ತಲಲ್ಲಿ ಕಾಯಿ ನೆಟ್ಟಿದ್ವಿ, ಒಂದು 10-15 ನೆಟ್ಟಿದ್ವಿ. ಅದರಲ್ಲಿ ಒಂದು 5-6 ಕಾಯಿ ಮೊಳಕೆ ಬಂದಿದ್ದಾವೆ ಅಷ್ಟೇ. ಸೊ ಎಲ್ಲನೂ ಬಂದಿಲ್ಲ, ಒಂದೇ ತಗಿ ಊರಿದ್ವಿ. ಅದರಲ್ಲಿ ಒಂದನ್ನು ಎಲ್ಲನ ಬೇರೆ ಕಡೆ ಇಡೋಣ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮನೆ ಮುಂದೆಗಡೆ ಕಾಯಿ ಮನೆ ಇದೆ, ಅಲ್ಲಿ ಹಾಗೇ ನೆಲ್ಲಿ ಹಾಕ್ಸಿದ್ವಿ. ಅದ್ರ ಪಕ್ಕನೇ ಇಟ್ಟರೆ ಚೆನ್ನಾಗೆ ನೀರು ಹೋಗ್ತಿರುತ್ತೆ ನಾವು ಇಲ್ದಿದ್ದಾಗ, ಹಾಗೆ ಚೆನ್ನಾಗೂ ಬರುತ್ತೆ. ಮನೆ ಮುಂದೆಗಡೆ ಚೆನ್ನಾಗಿರುತ್ತೆ ತೆಂಗಿನ ಗಿಡ ಅಂತೇಳ್ಬಿಟ್ಟು ನಾನು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬಾ ಕಲ್ಲಿದ್ದಾವೆ ನೋಡಿ, ಈ ಥರ ಮೊಳಕೆ ಬಂದಿದೆ. ನೋಡೋಣ ಚೆನ್ನಾಗಿ ಊರಿದ್ರೆ ಬರುತ್ತೆ ಅಲ್ವೋ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಕಲ್ಲಿದ್ದಾವೆ, ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಊರ್ತಾಯಿದ್ದೀನಿ. ಸೊ ನೋಡಬೇಕು, ಒಂದು ಸ್ವಲ್ಪ ದೊಡ್ಡದಾದಾಗ ನಾನು ಅಪ್ಡೇಟ್ ಮಾಡ್ತೀನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಾನು ಮನೆ ಮುಂದೆ ಊರ್ತಿರೋದು. ಇದ್ದಾವೆ ನಮ್ಮ ಮನೇಲಿ, ಮತ್ತು ಓದೋಷ್ಟವು ಇದ್ದಾವೆ ಸೊಸಿ ದೊಡ್ಡ ಗಿಡಗಳು. ಅವನ್ನ ಒಂದು ಸ್ವಲ್ಪ ಕಾರಣದಿಂದ ಇಡೋಕ್ಕಾಗಲಿಲ್ಲ. ಸೊ ಈ ವರ್ಷನಾದರೂ ಹೇಗನ ಮಾಡಿ ಇಡಲೇಬೇಕು. ಈ ತೆಂಗಿನಕಾಯಿ ನಮ್ಮ ತೋಡ್ತವೆ. ಸೊ ಯಾವಂದರೆ ಯಾವ ಇಟ್ಟರೆ ಮೊಳಕೆ ಬಂದ್ರೂ ಗಿಡನ ಆಗ್ತವೆ, ಬಟ್ ಫಸ್ಲು ಚೆನ್ನಾಗಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಳಮರದವೇ ಕಾಯಿಗಳು ಬೀಜ ತಗೋಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ನಮ್ಮ ತೋಟದಲ್ಲಿ ಅಳಮರದಾಗಿಂದ ಈ ಬೀಜನ ತಂದು, ಅದೇ ತೆಂಗಿನಕಾಯಿನ ತಂದು ಊರಿದ್ವಿ. ಬಟ್ ಏನು ಅಂದರೆ ಎಲ್ಲವೂ ಮೊಳಕೆ ಬಂದಿಲ್ಲ. ನಾವು ಚೆನ್ನಾಗಿ ಆರೈಕೆ ಮಾಡಿರಲಿಲ್ಲ ಈ ವರ್ಷ, ಬರೀ ಆಸ್ಪತ್ರೆ ಅಂತಲೇ ತಿರುಗಿದ್ದಾಯಿತು. ಇದು ಮುಗಿಯೋಷ್ಟೊತ್ತಿಗೆ ಪಾಪನೂ ಬಂದು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇವತ್ತು ವಾರ ಬೇರೆ, ತುಂಬ ಕೆಲಸ ಇತ್ತು. ಬೆಳಗ್ಗೆ ನೆಲ ಒರೆಸ್ಕೊಂಡು ಹಾಗೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮುಗಿಯೋಷ್ಟೊತ್ತಿಗೆ ತುಂಬಾ ಲೇಟಾಗೋಯಿತು. ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಕಲಿಸ್ತಾ ಇದ್ದೀನಿ. ಚಪಾತಿನೂ ಮತ್ತು ಹೆಸ್ರು ಕಾಳು ಕರ್ರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪ್ಯಾಕೆಟ್ ಗೋಧಿ ಹಿಟ್ಟೆಲ್ಲ ಯೂಸ್ ಮಾಡಲ್ಲ. ನಾನೇ ಅಂಗಡಿಗೆ ಹೋಗಿ ಗೋಧಿ ತಂದು ಅದನ್ನ ನೀಟಾಗಿ ತೊಳೆದು ಒಣಗಾಕಿ ಆಮೇಲೆ ಮಿಲ್ಗೆ ಹಾಕಿಸ್ಕೊಬಂದು ರೆಡಿ ಮಾಡ್ಕೊತೀನಿ. ಗೋಧಿ ಹಿಟ್ಟನ್ನ ಕಲಿಸ್ಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ತೀನಿ. ಕಲಸಾದ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ನೆನೆಯೋಕ್ಕಿಡ್ತೀನಿ. ಆವಾಗಲೇ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಬರ್ತವೆ ಚಪಾತಿ. ಹೆಸ್ರು ಕಾಳನ್ನ ಬೇಯಕ್ಕಿಟ್ಟಿದ್ದೀನಿ, ಅದನ್ನು ಚೆನ್ನಾಗಿ ಬೆಂದಿದೆ. ಇವಾಗ ಒಗ್ಗರಣೆ ಕೊಡಬೇಕು. ಸೊ ಹೆಸ್ರು ಕಾಳು ಕರ್ರಿ, ಹೆಸ್ರು ಕಾಳು ತಡ್ಕ ಮಾಡೋದು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿಲ್ಲ. ಪಾಪು ಯಾಕೋ ಇವಾಗ ಚಪಾತಿನೇ ಇಷ್ಟಪಡಲ್ಲ ಅಷ್ಟೊಂದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಚೆನ್ನಾಗಿ ಸುಟ್ಟಾದಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿ ಚಪಾತಿಗೆ ಚಿಕ್ಕದಾಗಿ ರೋಲ್ ಮಾಡಿ ಕೊಡ್ತೀನಿ. ಅವಳು ಅವಾಗ ತಿಂತಾಳೆ. ಸಿಗಿದೆ ಅಮ್ಮ, ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟು ತಿಂತಾಳೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಂತೇಳಿ ನಾನು ಯಾವಾಗಲೂ ಕೊಡಲ್ಲ, ಯಾವಾಗನ ಒನ್ ಟೈಮ್ ಈ ಥರ ಕೊಡ್ತೀನಿ. ಅಡುಗೆ ಏನೋ ರೆಡಿಯಾಗಿದೆ. ಸೊ ಪಾಪಗೆ ಇಟ್ಕೊಡೋಣ ಅಂತೇಳಿ ನೋಡಿದ್ರೆ ಅವಳಿಲ್ಲ, ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ ಆಟ ಆಡೋಕ್ಕೆ ಹುಡುಗರ ಜೊತೆಗೆ. ಎಷ್ಟು ಕೂಗಿದ್ರು ಬರಲಿಲ್ಲ. ಸೊ ಇನ್ನೊಂದು 5 ನಿಮಿಷ ಅಮ್ಮ, ಪ್ಲೀಸ್ ಅಮ್ಮ ಬರ್ತೀನಿ ಅಂತಾಳೆ. ಸೊ ಅವಳು ಬರೋಷ್ಟೊತ್ತಿಗೆ ಅಡುಗೆ ರೂಮ್ ಕ್ಲೀನನ್ನು ಮಾಡ್ಕೊಳೋಣ ಅಂತ ಬಂದೆ. ನೋಡಿ, ಅಡುಗೆ ಆಗಿದ ತಕ್ಷಣ ಅಡುಗೆ ರೂಮ್ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಮತ್ತು ಇನ್ನು ಜಾಸ್ತಿ ಗಲೀಜಾಗೋಗ್ಬಿಡುತ್ತೆ, ಆಮೇಲೆ ಇಂಟ್ರೆಸ್ಟ್ ಇರಲ್ಲ ಮಾಡ್ಕೋಬೇಕು ಅಂತ ಹೇಳಿ. ಸೊ ಹಾಗಿದ್ದಕ್ಕೆ ಅಡುಗೆ ಆಗಿದ ತಕ್ಷಣವೇ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಚಪಾತಿ ಮನೆಯೇ ತೊಗೊಂಡಿತ್ತು, ಆದರೆ ಒಂದು ಸಲ ಒಂಥರ ಆಗೋಗ್ಬಿಟ್ಟಿದೆ. ಅದರಲ್ಲೇ ತರಕಾರಿ ಹಚ್ಚಿದ್ರೆ ಹಾಗೆ ಆಗುತ್ತೆ, ಗೊತ್ತಿಲ್ಲದೆ ಹಚ್ಚಿಬಿಟ್ಟಿದ್ದಾರೆ. ಸೊ ನೋಡಿ, ಚಪಾತಿ ಒಸೆಯೋಕ್ಕೂ ಬರ್ತಿರ್ಲಿಲ್ಲ, ಹಂಗೆ ಕಚ್ಕೊಳವು. ನನ್ನ ಹತ್ರ ಬಂಡೆದಿದೆ, ಅದೇ ಯೂಸ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮಿಂದ. ನಾನು ಆವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸ್ಟವ್ವು ಅದೆಲ್ಲ ಸೋಪ್ ಹಾಕಿ ಸ್ಕ್ರಬ್ಬಲ್ಲೆಲ್ಲ ನೀಟಾಗಿ ಇದು ಮಾಡಿಬಿಡ್ತೀನಿ. ಸೊ ಯಾವುದೇ ಲಿಕ್ವಿಡ್ ಯೂಸ್ ಮಾಡಲ್ಲ. ಹಾಗೆ ನಾನು ಒಂದು ಚಿಕ್ಕ ಬಟ್ಟೆ ಕ್ಲಾತ್ ಯೂಸ್ ಮಾಡ್ತೀನಿ. ಮನೇಲೇ ಹರಿದೋಗಿರೋ ಬಟ್ಟೆ ಇರುತ್ತಲ್ಲ ಕಾಟನ್ದು, ಅದೇ ಯೂಸ್ ಮಾಡ್ತೀನಿ.
ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಬೋದು. ಸೊ ಅಷ್ಟೊತ್ತಿಗೆ ಪಾಪನು ಬಂದು ಇನ್ನೇನು ಊಟ ಮಾಡೋಣ ಅಂತೇಳಿ ಅವ್ರಿಗೂ ಇಟ್ಕೊಟ್ಟು ನಾವು ಊಟ ಮಾಡ್ತಾಯಿದ್ದೀವಿ. ನಾನು ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಅವಳು ನೋಡಬೇಕು ಎಷ್ಟು ಅದರಲ್ಲೇ ನೋಡ್ಕೊಂಡು ತಿಂತಾಳೆ. ಕಣ್ಣುಡಿ ಥರ ಅವಳಿಗೆ. ಊಟ ಮಾಡ್ತಿದ್ದಾಗ ಪರ್ಕೆ ಮಾರರು ಕೂಗ್ತಿದ್ರು. ಸೊ ಪರ್ಕೆ ತಗೋಣ ಅಂತೇಳಿ ಆಚೆಗೆ ಹೋದೆ. ನಾನು ಮಂಕಿ 555 ಪರ್ಕೆ ಯೂಸ್ ಮಾಡೋದು. ಬಟ್ ಈ ಸಲ ಹಂಚಿಕಡ್ಡಿ ಪರ್ಕೆನೂ ಚೆನ್ನಾಗಿರುತ್ತೆ, ಅದಕ್ಕೆ ತಾಣನ ಅಂತ ಕೇಳಿದ್ದಕ್ಕೆ ಅವರು ಒಂದು ಸಿಂಗಿಲ್ಲು 30 ರೂಪಾಯಿ ಹೇಳಿದ್ರು. 100 ರೂಪಾಯಿಗೆ 4 ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಮಗೆ ಗೊತ್ತಿರೋರೆ, ಸೊ ಹಾಗಾಗಿ ನಾನು 100 ರೂಪಾಯಿಗೆ 5 ಮಾಡಿಕೊಡಿ ಅಂತ ಹೇಳ್ಬಿಟ್ಟು 5 ತೊಗೊಂಡೆ. ಚೆನ್ನಾಗಿದ್ದಾವೆ. ಇದು ಹಂಚಿಕಡ್ಡಿ ಪರ್ಕೆ ಏನು ಅಂತಂದರೆ ಬೇಗ ತೆನೆ ಎಲ್ಲ ಉದ್ರೋಗಿ ಸೌದೋಗ್ಬಿಡುತ್ತೆ ನಾವು ಜಾಸ್ತಿ ಯೂಸ್ ಮಾಡಿದಷ್ಟು. ನೋಡೋಣ ಇಲ್ಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ಯಾಕೋ ಇವತ್ತು ತಲೆನೋವ್ತಿತ್ತು, ಅದಕ್ಕೆ ಟೀ ಕುಡಿಬೇಕು ಅನ್ನಿಸ್ತು. ಟೀ ಕುಡಿದೆ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಏನೋ ಅಂತಂದರೆ ನಾರ್ಮಲ್ ಟೀಗಿಂತ ಶುಂಠಿ ಟೀ ಕಾಸ್ಕೊಂಡು ಕುಡಿಯೋಣ ಈ ಸಲ, ಹೆಲ್ತ್ಗೆ ಒಳ್ಳೇದಲ್ಲ ಅಂಥೇಳಿ ಶುಂಠಿ ಚೆನ್ನಾಗಿ ಜಾಸ್ತಿನೇ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಟೀ ಅಂತೂ. ಪರ್ಕೆ ತಾಂಡಿದ್ದೀನೇ ಇಲ್ವೋ ಆವಾಗಲೇ ಎಲ್ಲ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಮುರಿದು ಹಾಕಿದ್ದಾಳೆ. ಎಷ್ಟು ಗಲೀಜು ಮಾಡಿದ್ದಾಳೆ ನೋಡಿ ನೀವೇ. ಎಷ್ಟು ಹೇಳಿದ್ರು ಕೇಳೋರು. ಪರ್ಕೆ ಕಡ್ಡಿ ಎಲ್ಲ ಮುರಿದು ಹಾಕಿದ್ದಾಳೆ. ಹಾಗೆ ಕಡ್ಡಿಗಳೆಲ್ಲ ಆಚೆಗಡೆ ಇವೆಲ್ಲ ಆಟ ಆಡ್ಕೊಳಕ್ಕೆ ತಂದು ಒಳಗಡೆ ಹಾಕಿದ್ದಾಳೆ. ಸೊ ಇನ್ನೇನು ಸಂಜೆ ಆಗ್ತಾ ಬರ್ತಿದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಪೂಜೆನೂ ಮಾಡಬೇಕು ಅಂತೇಳಿ ಎಲ್ಲ ನೀಟಾಗಿ ತಿಕ್ಕಿ ಕಸ ಗುಡಿಸ್ತಾ ಇದ್ದೀನಿ. ಹಾಗೆ ಒಂದೆರಡು ಬಟ್ಟೆ ಇದ್ವು ನೆನ್ನೆ ಹಿಂಡಿದ್ದವು. ಸೊ ಅವನ್ನ ಮಡಚಿ ಎತ್ತಿಟ್ಬಿಡೋಣ ಅಂತೇಳಿ ನೀಟಾಗಿ ಮಡಚ್ತಾ ಇದ್ದೀನಿ. ಅವನ್ನ ನಾನು ಮಡಚಬೇಕಾದ್ರೇ ಸಪ್ರೇಟ್ ಇಟ್ಬಿಡ್ತೀನಿ. ನಮ್ಮ ಪಾಪನವು ಸಪ್ರೇಟು, ನನ್ನವು ಸಪ್ರೇಟು, ನಮ್ಮ ಯಜಮಾನ್ರನ್ನವು ಸಪ್ರೇಟು ಇಟ್ಬಿಟ್ರೆ ಎತ್ತಿಕ್ಬೇಕಾದ್ರೆ ಬೇಗನೆ ಈಸಿಯಾಗಿ ಹೋಗ್ಬಿಡುತ್ತೆ ನನಗೆ. ಪಾಪನವು ಬಟ್ಟೆ ಮಡಚಿದ್ನಲ್ಲ ಅವನ್ನ ನೀಟಾಗಿ ಬೀರುವದಲ್ಲಿ ಎತ್ತಿಡೋಣ ಅಂತೇಳಿ ಹೋಗಿ ನೋಡ್ತೀನಿ. ತುಂಬಾ ಮಿಸ್ಸಿ ಮಾಡಿಬಿಟ್ಟಿದ್ದಾಳೆ ಪಾಪು. ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಯಾವಾಗ್ಲೂ ಆ ಡ್ರೆಸ್ ಬೇಡ ಈ ಡ್ರೆಸ್ ಬೇಡ ಅಂತೇಳಿ ಎಲ್ಲ ಕಿತ್ತಾಡ್ಬಿಟ್ಟಿದ್ದಾಳೆ. ನನಗೆ ಬೀರುವದಲ್ಲಿ ಬಟ್ಟೆಗಳು ಮಾತ್ರ ನೀಟಾಗಿರಬೇಕು. ಸೊ ಹೆಂಗಿದ್ರು ಇವತ್ತು ಟೈಮ್ ಇದೆ, ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆಯೇ ಪಾಪುಗೆ ಟೈಟಾಗ ಬಟ್ಟೆಗಳು ಸಪ್ರೇಟ್ ತೆಗ್ದಿಟ್ಬಿಡೋಣ ಅಂತೇಳಿ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈ ಬೀರುವದಲ್ಲಿ ನಮ್ಮ ಪಾಪನೂ ಅಷ್ಟೇ ಬಟ್ಟೆ ಇಕ್ಕೋದು, ಇನ್ನು ಯಾರವೂ ಇಡಲ್ಲ. ಹಾಗೆ ಕೆಳಗಡೆ ಜಾಗ ಇದೆಯಲ್ಲ ಅಂಥೇಳಿ ಬೆಡ್ಶೀಟು ಒಂದೆರಡು ಬ್ಯಾಗ್ ಇಟ್ಟಿದ್ದೀನಿ. ಸೊ ಆಚೆಗಡೆ ಬೆಡ್ಶೀಟೆಲ್ಲ ಇಡ್ಬೋದು. ಬಟ್ ನಮ್ಮ ಮನೇಲಿ ನೆಂಟರುಗಳು ಜಾಸ್ತಿ, ಅಂದರೆ ಇಲಿ ಕಟ್ಗಳು ಜಾಸ್ತಿ ಐತೆ. ಒಂದು ಬೆಡ್ಶೀಟು ಬಿಡಲ್ಲ, ಆ ಥರ ಕಡ್ದು ಎಳೆದಾಕ್ಬಿಡ್ತವೆ. ಸೊ ಏನಕ್ಕೂ ಬರೋಲ್ಲ, ಅವು ಒತ್ಕೊಳಕ್ಕೂ ಬರೋಲ್ಲ. ಸೊ ಹೆಂಗಿದ್ರು ಜಾಗ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಪೋರ್ಷನಲ್ಲಿ ಬೆಡ್ಶೀಟ್ ಅವು ಇಕ್ತೀನಿ. ನೋಡಿ ಇದರಲ್ಲಿ ಪಾಪದು ಅಂಗನವಾಡಿ ಡ್ರೆಸ್ಸು ತೋರಿಸ್ತೀನಿ. ಗ್ರೀನ್ ಕಲರ್ ಟೀ ಶರ್ಟು, ಬ್ಲೂ ಕಲರ್ ಪ್ಯಾಂಟು, ಚೆನ್ನಾಗಿದೆ. ಅಂಗನವಾಡಿ ಅಂತೇಳ್ಬಿಟ್ಟು ಅಲ್ಲಿ ಲೋಗೋ ಬೇರೆ ಪ್ರಿಂಟ್ ಮಾಡಿಸಿದ್ದಾರೆ.
ಇವಾಗ ಅಲ್ಲಿಗೆ ಹೋಗ್ತಿಲ್ಲ, LKGಗೆ ಹಾಕಿರೋದ್ರಿಂದ ಬೇರೆ ಕಡೆ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಸೊ ಬಟ್ಟೆ ಎಲ್ಲ ಮಡಚಬೇಕಾದ್ರೆ ಬಂದು ಕರೀತಾ ಇದ್ದಾಳೆ, ಅಮ್ಮ ಅಮ್ಮ ಬಾರಮ್ಮ ನಿನಗೇನೋ ಒಂದು ತೋರಿಸ್ತೀನಿ ಅಂತ ಕೂಗಿ ಎಳಿತಾ ಇದ್ದಾಳೆ. ಎಲ್ಗಮ್ಮ ಹೇಳು ಅಂತಂದ್ರು, ಇಲ್ಲ ನೀನು ಫಸ್ಟ್ ಬಾ ಕಣ್ಣು ಮುಚ್ಕೊಂಡು ಬರಬೇಕು ಅಂತ ಕೂಗ್ತಿದ್ದಾಳೆ ನೋಡಿ. ಕಣ್ಣು ಮುಚ್ಕೊಂಡಿದ್ದೆ ನೋಡಿ. ಏನು ಗಿಡ ಇದು? ದ್ರಾಕ್ಷಿ ಗಿಡ. ಮತ್ತೆ ಲೂದ್ಗಡ್ಡೆ ಎಲ್ಲ ಇಟ್ಟಿದ್ದಿಲ್ಲ, ಏನದು? ಅದನ್ನ ಸರ್ಪ್ರೈಸ್ ಅಂದಿತ್ತು ನನಗೆ. ಅದನ್ನ ಹುಟ್ಟಾಕಿದ್ರೆ ಗಿಡ ದ್ರಾಕ್ಷಿ ಬಿಡುತ್ತಂತ ಯಾರು ಹೇಳಿತ್ತು ನಿನಗೆ? ಅದು ಹುಟ್ಟಾಕಿದ್ರೆ ದ್ರಾಕ್ಷಿ ಬಿಡುತ್ತಂತ ಯಾರು ಹೇಳಿತ್ತು ನಿನಗೆ? ಬೆಳಗ್ಗೆ ದ್ರಾಕ್ಷಿ ಮಾರೋರು ಬಂದಿದ್ರು. ಸೊ ದ್ರಾಕ್ಷಿ ಬೇಕು ಅಂದಿದ್ದಕ್ಕೆ ಒಂದು ಅರ್ಧ kg ದ್ರಾಕ್ಷಿ ತಗೊಂಡ್ವಿ. ಅದನ್ನು ತಿಂದುಬಿಟ್ಟು ಅದ್ರದ್ದು ಇದಿರುತ್ತಲ್ಲ ಅದನ್ನು ಹುಟ್ಟಾಕಿ ಅದಕ್ಕೆ ನೀರು ಒಯ್ದು ಹಾಗೇನು ಪೂಜೆನೂ ಮಾಡಿ, ಅಮ್ಮ ಬಾರಮ್ಮ ನಿನಗೆ ಸರ್ಪ್ರೈಸ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದಾಳೆ. ಅದು ಹುಟ್ಟಾಕಿದ್ರೆ ಅದರಲ್ಲಿ ದ್ರಾಕ್ಷಿ ಬಿಡ್ತಾವಂತೆ ನೋಡಿ, ಯಾವ ಥರ ಹೇಳ್ತಿದ್ದಾಳೆ ಅಂತೇಳಿ. ಪಾಪುಗೆ ಗಿಡಗಳು ಹುಟ್ಟಾಕೋದಾಗಲಿ ತುಂಬಾ ಇಷ್ಟ ಅವಳಿಗೆ. ಸೊ ಯಾವಾಗಲೂ ಅಮ್ಮ ಆ ಗಿಡ ತೊಗೊಳೋಣ, ಆ ಗಿಡ ಹುಟ್ಟಾಕನಮ್ಮ ಪ್ಲೀಸ್ ಅಮ್ಮ, ಹಣ್ಣು ಬಿಡುತ್ತಲ್ವೇನಮ್ಮ ಅದು, ಅಮ್ಮ ಹೂವು ಬಿಡುತ್ತಲ್ವೇನಮ್ಮ ಅಂತಾಳೆ. ಪಾಪನ ಬಟ್ಟೆ ಮಡ್ಚಿಕ್ಬೇಕಾದ್ರೆ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ, ಅದರಲ್ಲಿ ಪಾಪನ ಬರ್ತ್ಡೇ ಗೌನು ಕಂಡು. ಸೊ ನೋಡಿ ಇದು ಅವರು ಚಿಕ್ಕಬಾಜಿ ತಂದಿರೋದು ಬರ್ತ್ಡೇಗೆ ಅಂತೇಳಿ ಒಂದು ದಿವಸ ಹಾಕ್ಕೊಂಡಿದ್ಲು ಅಷ್ಟೇ. ಎಷ್ಟು ಗಲೀಜು ಮಾಡಿದ್ದಾಳೆ, ಅದು ಕರೆ ಮಾಡ್ಕೊಬಿಟ್ಟಿದ್ದಾಳೆ. ಅದು ಎಷ್ಟು ವಾಶ್ ಮಾಡಿದ್ರೂ ಹೋಗ್ತಿಲ್ಲ. ಒಂದೇ ಸಲ ಹಾಕ್ಕೊಂಡಿರೋದು, ತುಂಬ ಗ್ರ್ಯಾಂಡಾಗಿತ್ತು ಆ ಗೌನಂತೂ. ಅದನ್ನ ಹೇಗೆ ಮಾಡಿ ಕರೆ ಹೋಗಿಸ್ಬೇಕೋ ಗೊತ್ತಿಲ್ಲ. ಅವಳಿಗೆ ಅಷ್ಟೇ ಒಂದು ಸಲ 2 ಸಲ ಹಾಕಿದ್ದೀನಿ ಅಂದರೆ ಆ ಡ್ರೆಸ್ಗಳು ಬರೋದೇ ಇಲ್ಲ, ಆ ಥರ ಮಾಡ್ಕೊಂಡಿರ್ತಾಳೆ. ಬಟ್ಟೆಗಳು ತಡೆಯಲ್ಲ ಅವಳಿಗೆ. ಈ ಡ್ರೆಸ್ಗಳಿಗಿಂತ ಅವಳಿಗೆ ಅದೇನು ಹುಚ್ಚೋ ಗೊತ್ತಿಲ್ಲ ಆಗಲಿ, ಸೀರೆ ಅಂದರೆ ತುಂಬಾ ಹುಚ್ಚು. ಅಮ್ಮ ಯಾವಾಗ ನೋಡಿದ್ರು ಸೀರೆ ಕೊಡ್ಸಮ್ಮ, ನನಗೆ ಈ ಬಟ್ಟೆಗಳು ಬೇಡ ಅಂತಾಳೆ. ಇಲ್ಲ ಅಂತಂದರೆ ನಂದು ವೇಲಿರುತ್ತಲ್ಲ ಅದನ್ನು ಉಡ್ಕೊಳಕ್ಕೆ ಹೋಗ್ತಾಳೆ, ಅಮ್ಮ ಸೀರೆ ಉಡ್ಕೊಂತೀನಿ ನೋಡು ಅಂತ ಹೇಳ್ಬಿಟ್ಟು. ಅಷ್ಟಿಷ್ಟ. ಹಂಗಂತಲೇ ಹೇಳಿ ಅವ್ರ ಚಿಕ್ಕಪ್ಪಾಜಿ ಮದುವೆಗೆ ಇದು ಹಾಫ್ ಸ್ಯಾರಿ ತೊಗೊಂಡೆ. ಅದು ಇವಾಗ ತುಂಡಾಗುತ್ತೆ ಅವಳಿಗೆ. ನೋಡಿ ದೊಡ್ಡ ಸೈಜ್ ತೊಗೋಬೇಕಿತ್ತು, ಇನ್ನು ಇರಲಿ ಅಂತೇಳಿ ತೊಗೊಂಡೆ. ಆಮೇಲೆ ಒಂದು 2 ಸತಿ ಹಾಕೊಂಡ್ಮೇಲೆ ತುಂಡ ಆಯಿತು. ಇನ್ನೊಂದು ಡ್ರೆಸ್ಸು ಬ್ಲೂ ಕಲರ್ದು, ಇದು ಒಂದು ಅರ್ಧ ಗಂಟೆ ಹಾಕಿದ್ದೀನೇನೋ ಅಷ್ಟೇ. ಅಷ್ಟೊತ್ತಿಗೆ ಫುಲ್ ಕೆಳಗಡೆ ಎಲ್ಲ ಕಿತ್ತಾಕಿಬಿಟ್ಟಿದ್ದಾಳೆ, ಏನಕ್ಕೂ ಬರೋಲ್ಲ ಆ ಥರ ಮಾಡಿದ್ದಾಳೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಇಕ್ಕಿದ್ದೀನಿ, ಬಿಸಾಕಕ್ಕೆ ಹೋಗಲಿಲ್ಲ. ಅವಳಿಗೆ ಲೆಗ್ಗಿನ್ಸು ಟಾಪ್ಸು ಅಂದ್ರೇ ತುಂಬ ಇಷ್ಟ. ಅವನು ಮತ್ತು ಸೀರೆಗಳು ಕೊಡಿಸು ಅಂತಾಳೆ. ನನ್ನ ಇದಾವಲ್ಲಮ್ಮ, ನಾನು ಉಟ್ಕೊಳಲ್ಲ, ನಂದಾದ್ಮೇಲೆ ನಿನಗೆ ಅಲ್ವಾ ಅಂತಂದರೆ, ಹೌದಾ ಅಮ್ಮ ಅಂತಾಳೆ. ಆವಾಗ ಸಮಾಧಾನ. ಕೆಳಗಡೆ ಇರೋ ರ್ಯಾಕಲ್ಲಿ ಬೆಡ್ಶೀಟ್ ಇದ್ವಲ್ಲ ಅವನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಸೊ ತೆಗಿಬೇಕಾದ್ರೆ ನನಗೊಂದು ಬೆಡ್ಶೀಟ್ ಕಾಣ್ತು, ಅದು ನಿಮಗೆ ಹೇಳಲೇಬೇಕು ಅದ್ರ ಸ್ಟೋರಿ. ಊರಲ್ಲಿ ದಟ್ಟ ಹೊಲಿತೀವಿ, ಬೆಡ್ಶೀಟ್ ಹೊಲ್ದು ಕೊಡ್ತೀವಿ ಅಂತೇಳಿ ಕೂತ್ಕೊಂಡು ಬರೋರು. ಸೊ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೂಗಿ ಕೇಳಿದಾಗ ಅವರು ನಮ್ಮ ಬಟ್ಟೆ ಇರ್ತಾವಲ್ಲ, ಹಳೆ ಬಟ್ಟೆಗಳು ಹರಿದೋಗಿರೋವು, ಜೀನ್ಸ್ ಪ್ಯಾಂಟು ಶರ್ಟ್ಸು ಅವೆಲ್ಲ ಹರಿದೋಗಿರೋ ಬಟ್ಟೆಗಳು ತೊಗೊಂಡು ಈ ಥರ ಬೆಡ್ಶೀಟ್ ಹೊಲ್ಕೊಡ್ತೀವಿ ಅಂತ ಅಂದರು. ಅದಕ್ಕೆ ಹೊಲ್ದಾದ್ಮೇಲೆ ಸಿಂಗಿಲ್ ಬೆಡ್ಶೀಟ್ಗೆ 100 ರೂಪಾಯಿ, ನಾರ್ಮಲು ಈ ಥರ ಜಮ್ಕಾನ್ಸ್ಗೆ 300 ರೂಪಾಯಿ ಅಂತೆ. ಸೊ ಒಂದು ಸಲ ನೋಡೋಣ ಚೆನ್ನಾಗಿರ್ತವೇನೋ, ಹೆಂಗಿದ್ರು ವೇಸ್ಟ್ ಬಟ್ಟೆ ಅಲ್ವಾ ಅಂಥೇಳಿ ಕೊಟ್ವಿ. ಕೊಟ್ಟಾದಮೇಲೆ ಈ ಥರ ತಿರುಗಿ ದಿವಸ ತಂದು ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ, ನಮಗೆ ಅರ್ಥ ಅನ್ನಿಸ್ತು. 100 ರೂಪಾಯಿ ಏನು ಬರ್ತವೆ ಹೇಳಿ. ಸೊ ಅವನ್ನ 300 ರೂಪಾಯಿ ಕೊಟ್ಟು 2 ತೊಗೊಂಡೆ. 300 ರೂಪಾಯಿಗೆ ಒಂದು. ತುಂಬ ದೊಡ್ಡದಿದೆ, ಕೆಳಗಡೆನೂ ಹಾಸ್ಕೋಬೋದು, ಒತ್ಕೋಬೋದು, ಚಳಿ ಆಗಲ್ಲ. ಯಾರನ್ನ ಬಂದಾಗಲೂ ಕೆಳಗಡೆ ಹಾಸ್ಕೋಬೋದು, ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆ 1-2 ಮ್ಯಾಟ್ಗಳು, ಹಾಗೆ ಒಂದು 3 ಬೆಡ್ಶೀಟ್ ತೊಗೊಂಡೆ. ತುಂಬ ಯೂಸ್ಫುಲ್ ಆಯಿತು. ಮತ್ತು ನಾನು ಹೊಲಿಸ್ಬೇಕು ಅಂತಂದಾಗ ಅವ್ರು ಬರಲಿಲ್ಲ, ಅದಕ್ಕೆ ನೋಡ್ತಾಯಿದ್ದೀವಿ. ಅವ್ರು ಬಂದಾಗ ನಮ್ಮ ಹತ್ರ ಇರೋ ಟೈಟ್ ಆಗೋ ಡ್ರೆಸ್ಗಳಾಗಲಿ ಹಳೆ ಬಟ್ಟೆಗಳಲ್ಲೇ ಕೊಟ್ಟು ಹೊಲಿಸ್ಕೋಬೇಕು.
ಬೀರುವಾ ಕ್ಲೀನ್ ಮಾಡಿದ್ದಾಯಿತು, ಬಟ್ಟೆ ಜೋಡಿಸಿದ್ದಾಯಿತು. ಇನ್ನೇನು ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ಅವನು ಬೆಳಗ್ಗೆ ಬಿಡಬೇಕು, ಸಂಜೆ ಆಗ್ತೈತೆ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಪಾಪು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಬಂದು ಮಣ್ಣಲ್ಲೂ ನೀರಲ್ಲೂ ಆಡ್ಬಿಟ್ಟು ಇನ್ನು ಮತ್ತೆ ಅವಳನ್ನ ಮತ್ತೆ ಬಟ್ಟೆ ಹಾಕಿ ನೀಟ್ ಮಾಡಿದ್ದಾಯಿತು. ತಿರ್ಗಾ ತಿನ್ನೋದು ಬೇಕು ಅಂತೇಳಿ ಅದರಲ್ಲೂ ಆಟ. ಬೇಡ ಅಂತೇಳಿ ಹಣ್ಣು ಕೊಡೋಕೆ ಹೋದೆ, ಹಣ್ಣು ಬೇಡ ನನಗೆ ಅಂತ ಅಂದ್ಲು. ಅದಕ್ಕೆ ಜ್ಯೂಸ್ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ಆಮೇಲೆ ಹೂನಮ್ಮ ಅಂತೇಳಿ ಜ್ಯೂಸ್ ಮಾಡಿ ಕೊಡು ಅಂತ ಅಂದ್ಲು. ಸೊ ಇನ್ನೇನು ಜ್ಯೂಸ್ ಮಾಡ್ತಾಯಿದ್ದೀನಿ. ಇಬ್ರಿಗೂ ಜ್ಯೂಸ್ ಮಾಡಿಕೊಡ್ಬೇಕು, ಆರೆಂಜ್ ಜ್ಯೂಸ, ಅವ್ರ ಅಪ್ಪಗೂ ಇವಳಿಗೂ. ನಾನು ಮಾಡ್ತಿದ್ರೆ ಅಮ್ಮ ನಾನು ಮಾಡ್ತೀನಿ ಕೊಡಮ್ಮ ಅಂತಂದ್ಲು. ನಿನಗೆ ಬರಲ್ಲ ಸುಮ್ಮನೆ ವೇಸ್ಟ್ ಮಾಡ್ತೀನಿ ಅಂದರೂ ಕೇಳಲಿಲ್ಲ. ಇನ್ನು ಕೊನೆಗೂ ಇಸ್ಕೊಂಡ್ಲು, ನಾನೇ ಮಾಡ್ತೀನಿ ನೋಡು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ. ಫಸ್ಟ್ ಹೇಳ್ತಿದ್ದಾಳೆ, ನಾನು ಮಾಡಿದ್ದು ನನಗೆ, ನೀನು ಮಾಡಿದ್ದು ಅಪ್ಪುಗೆ ಅಂಥೇಳಿ. ನಾನು ಎಷ್ಟು ಮಾಡ್ತೀನೋ ಅಷ್ಟು ನನಗೆ ಕೊಡಬೇಕು ಅಂಥೇಳಿ. ಅವರಿಬ್ರಿಗೂ ಜ್ಯೂಸ್ ಮಾಡಿಕೊಟ್ಟೆ, ಕುಡಿತಿದ್ರು. ನಾನು ಹೋಗಿ ಪಾತ್ರೆ ಎಲ್ಲ ಬೆಳಗ್ಕೊಂಡು ಬಂದೆ. ಬೆಳಗ್ಗೆ ಮತ್ತು ಆಲ್ರೆಡಿ ನಾನು ಕಸ ಗುಡಿಸಿದ್ದೆ. ಸಂಜೆ ಪೂಜೆ ಮಾಡಬೇಕು ಅಂತೇಳಿ ಮುಖ ಎಲ್ಲ ತೊಳ್ಕೊಂಡು ಮತ್ತು ದೀಪ ಅಂಟಿಸಿ ಪೂಜೆ ಎಲ್ಲ ಮಾಡಿದೆ. ಮತ್ತು ನೈಟ್ಗೆ ಏನು ಮಾಡಬೇಕು ಅಂತ ಅಂದ್ಕೊಳೋ ಟೈಮಲ್ಲಿ ಆಂಟಿ ಚಿಕನ್ ಸಾಂಬಾರು ಮಾಡಿದ್ರಂತೆ, ಕೊಟ್ಟು ಕಳಿಸಿದ್ರು, ಊಟ ಮಾಡಿರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಮುದ್ದೆ ಮಾಡಿದೆ, ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.